ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 161ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರಸಿಂಹಾವತಾರದ ವೃತ್ತಾಂತ, ಹಿರಣ್ಯಕಶಿಪು ಬ್ರಹ್ಮನ ವರದಿಂದ ಕೊಬ್ಬಿ ಲೋಕವನ್ನು ಬಾಧಿಸುತ್ತಿದ್ದುದು, ವಿಷ್ಣು ದೇವತೆಗಳಿಗೆ ಅಭಯವನ್ನು ಕೊಟ್ಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಹೇಳುತ್ತಾರೆ, ಹಿರಣ್ಯಕಶಿಪುವಿನ ಸಂಹಾರದ ವೃತ್ತಾಂತವನ್ನು, ಪಾಪನಾಶಕವಾದ ನರಸಿಂಹನ ಮಾಹಾತ್ಮ್ಯವನ್ನು ಈಗ ಕೇಳ ಬಯಸುತ್ತೇವೆ. ಸೂತ ಪುರಾಣಿಕರು ಹೇಳುತ್ತಾರೆ, ಎಲೈ ಬ್ರಾಹ್ಮಣೋತ್ತಮರೇ, ಹಿಂದೆ ಕೃತಯುಗದಲ್ಲಿ ದೈತ್ಯರ ಮೂಲ ಪುರುಷನೂ ಪ್ರಭುವೂ ಆದ ಹಿರಣ್ಯಕಶಿಪು ಉಗ್ರವಾದ ತಪಸ್ಸನ್ನು ಮಾಡಿದನು. ಅವನು 11,000 ವರ್ಷಗಳ ಕಾಲ ನೀರಿನಲ್ಲೇ ವಾಸ ಮಾಡುತ್ತಾ ಮೌನದಿಂದಿದ್ದನು. ಬಳಿಕ ಅವನ ಅಂತರಿಂದ್ರಿಯ ನಿಗ್ರಹ, ಬಾಹ್ಯ ಇಂದ್ರಿಯ ನಿಗ್ರಹ, ಬ್ರಹ್ಮಚರ್ಯ ಮುಂತಾದವುಗಳಿಂದಲೂ
ತಪಸ್ಸಿನಿಂದಲೂ ನಿಯಮದಿಂದಲೂ ಬ್ರಹ್ಮನು ಪ್ರೀತನಾದನು. ಬಳಿಕ ಸ್ಥಾವರ ಜಂಗಮಾತ್ಮಕವಾದ ಸಕಲ ಲೋಕಗಳ ಗುರುವು, ಶ್ರೀಮಂತನೂ ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರಗಣ್ಯನೂ ಲೋಕಪೂಜ್ಯನೂ ಆದ ಬ್ರಹ್ಮನು ಸೂರ್ಯನಂತೆ ಶುಭ್ರವಾದ ಹಂಸಯುಕ್ತವಾದ ವಾಹನದಲ್ಲಿ ತಾನೇ ಬಂದು ಹಿರಣ್ಯಕಶಿಪುವಿಗೆ ಹೇಳಿದನು: ಆದಿತ್ಯರು, ವಸುಗಳು, ಸಾಧ್ಯರು, ಮರುತರು, ದೈವತರು, ರುದ್ರರು, ವಿಶ್ವೇದೇವರು, ಯಕ್ಷರು, ರಾಕ್ಷಸರು, ಪನ್ನಗರು, ದಿಕ್ಕುಗಳು, ವಿದಿಕ್ಕುಗಳು, ನದಿಗಳು, ಸಾಗರಗಳು, ನಕ್ಷತ್ರಗಳು, ಮುಹೂರ್ತಗಳು, ಬ್ರಹ್ಮರ್ಷಿಗಳು, ಸಿದ್ಧರು, ಸಪ್ತರ್ಷಿಗಳು, ಪುಣ್ಯಶಾಲಿಗಳಾದ ರಾಜರ್ಷಿಗಳು, ಗಂಧರ್ವರು, ಅಪ್ಸರ ಸ್ತ್ರೀಯರು ಇವರೆಲ್ಲರೂ ಆ ಬ್ರಹ್ಮದೇವನನ್ನು ಅನುಸರಿಸಿ ಬಂದರು. ಒಳ್ಳೆಯ ವ್ರತದಲ್ಲಿ ತೊಡಗಿರುವ ಎಲೈ ಹಿರಣ್ಯಕಶಿಪು, ಭಕ್ತನಾದ ನಿನ್ನ ಈ ತಪಸ್ಸಿನಿಂದ ನಾನು ಪ್ರೀತನಾಗಿದ್ದೇನೆ. ನಿನಗೆ ಶ್ರೇಯಸ್ಕರವೆಂದು ತೋರುವ ವರವನ್ನು ಕೇಳಿಕೊ. ನೀನು ಕೋರಿದ ಇಷ್ಟಾರ್ಥವನ್ನು ಪಡೆ. ಹಿರಣ್ಯಕಶಿಪುವು ಹೇಳುತ್ತಾನೆ: ಎಲೆ ದೇವಶ್ರೇಷ್ಠನೇ, ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ಉರಗರು, ರಾಕ್ಷಸರು, ಮನುಷ್ಯರು, ಪಿಶಾಚರು ಇವರಾರೂ ನನ್ನನ್ನು ಕೊಲ್ಲಬಾರದು. ಓ ಬ್ರಹ್ಮ, ಋಷಿಗಳ ಶಾಪವು ನನಗೆ ತಟ್ಟದಿರಲಿ. ಪೂಜ್ಯನಾದ ನೀನು ನನ್ನಲ್ಲಿ ಪ್ರಸನ್ನನಾಗಿರುವೆಯಾದರೆ ನಾನು ಕೇಳುವ ವರವೇ ಇದು. ಅಸ್ತ್ರದಿಂದಲಾಗಲಿ, ಶಸ್ತ್ರದಿಂದಲಾಗಲಿ, ಬೆಟ್ಟದಿಂದಲಾಗಲಿ, ಮರದಿಂದಲಾಗಲಿ, ಒಣಗಿದುದರಿಂದಲಾಗಲಿ, ಹಸಿಯದರಿಂದಲಾಗಲಿ, ಹಗಲಲ್ಲಾಗಲಿ, ರಾತ್ರಿಯಲ್ಲಾಗಲಿ ನನಗೆ ಮರಣವು ಬರಬಾರದು. ಸೂರ್ಯ, ಚಂದ್ರ, ವಾಯು, ಅಗ್ನಿ, ಜಲ, ಅಂತರಿಕ್ಷ, ನಕ್ಷತ್ರಗಳು, ದಶದಿಕ್ಕುಗಳು ಇವೆಲ್ಲ ನಾನೇ ಆಗಬೇಕು. ಕ್ರೋಧ, ಕಾಮ, ವರುಣ, ಇಂದ್ರ, ಯಮ, ಧನಪತಿಯಾದ ಕುಬೇರ, ಯಕ್ಷ, ಕಿಂಪುರುಷರ ಅಧಿಪತಿ ಇವರೆಲ್ಲರೂ ನಾನೇ ಆಗುವೆನು. ಬ್ರಹ್ಮನು ಹೇಳುತ್ತಾನೆ: ಅಪ್ಪ, ಅತ್ಯಾಶ್ಚರ್ಯಕರಗಳಾದ ಈ ದಿವ್ಯ ವರಗಳನ್ನು ನಿನಗೆ ನಾನು ಕೊಟ್ಟಿರುವೆನು. ವತ್ಸ, ನಿನ್ನ ಕೋರಿಕೆಗಳೆಲ್ಲವನ್ನೂ ಪಡೆಯುವೆ, ಸಂಶಯವಿಲ್ಲ. ಹೀಗೆ ಹೇಳಿ ಪೂಜ್ಯನಾದ ಬ್ರಹ್ಮನು ಬ್ರಹ್ಮರ್ಷಿಗಳು ಸೇವಿಸುತ್ತಿರುವ ವೈರಾಜವೆಂಬ ಬ್ರಹ್ಮಲೋಕಕ್ಕೆ ಆಕಾಶ ಮಾರ್ಗದಲ್ಲೇ ತೆರಳಿದನು. ಬಳಿಕ ದೇವತೆಗಳು, ನಾಗರು, ಗಂಧರ್ವರು, ಋಷಿಗಳು ಇವರೆಲ್ಲರೂ ಬ್ರಹ್ಮನು ಹಿರಣ್ಯಕಶಿಪುವಿಗೆ ವರವಿತ್ತುದನ್ನು ಕೇಳಿ ಕೂಡಲೇ ಅವನ ಬಳಿಗೆ ಬಂದರು. ದೇವತೆಗಳು ಹೇಳುತ್ತಾರೆ: ಪೂಜ್ಯನೇ, ಹಿರಣ್ಯಕಶಿಪು ಕೇಳಿದ ವರವನ್ನು ನೀನು ಅನುಗ್ರಹಿಸಿರುವ ಕಾರಣ ಅವನು ನಮ್ಮನ್ನು ಕೊಲ್ಲುವನು. ಆದುದರಿಂದ ನಮ್ಮಲ್ಲಿ ಪ್ರಸನ್ನನಾಗು. ಅವನ ವಧೋಪಾಯವನ್ನು ಆಲೋಚಿಸು. ಭಗವಂತ, ನೀನು ಸಕಲ ಪ್ರಾಣಿಗಳಿಗೂ ಮೊದಲನೆಯ ಸೃಷ್ಟಿಕರ್ತ, ಪರಾಪೇಕ್ಷೆ ಇಲ್ಲದ ಪ್ರಭು. ಹವ್ಯ ಕವ್ಯ ರೂಪವಾದ ಕರ್ಮಗಳನ್ನು ನಿರ್ಮಿಸಿದವನು. ನಿನ್ನ ಪ್ರಕೃತಿಯು ಅವ್ಯಕ್ತವಾದುದು. ನೀನು ಸರ್ವಜ್ಞ. ಸಕಲ ಲೋಕಗಳಿಗೂ ಹಿತಕರವಾದ ಈ ಮಾತನ್ನು ಕೇಳಿ ಪೂಜ್ಯನಾದ ಪ್ರಜಾಪತಿಯು ತಾಪ ಪರಿಹಾರಕವಾದ ಮಾತುಗಳೆಂಬ
ನೀರಿನಿಂದ ದೇವತೆಗಳನ್ನು ಸಂತೈಸಿದನು. ಎಲೈ ದೇವತೆಗಳಿರ, ಅವನ ತಪಸ್ಸಿಗೆ ಫಲವು ಅವಶ್ಯವಾಗಿ ದೊರಕಲೇಬೇಕು. ಅದು ತೀರಿದ ಮೇಲೆ ಭಗವಂತನಾದ ವಿಷ್ಣುವು ಅವನನ್ನು ವಧಿಸುವನು. ದೇವತೆಗಳೆಲ್ಲರೂ ಬ್ರಹ್ಮನ ವಾಕ್ಯವನ್ನು ಕೇಳಿ ಸಂತೋಷಗೊಂಡು ತಮ್ಮ ತಮ್ಮ ದಿವ್ಯ ಸ್ಥಾನಗಳಿಗೆ ತೆರಳಿದರು. ವರವು ಸಿಕ್ಕಿದ ಮಾತ್ರದಿಂದಲೇ ದೈತ್ಯರಾಜನಾದ ಹಿರಣ್ಯಕಶಿಪು ದರ್ಪದಿಂದ ಪ್ರಜೆಗಳೆಲ್ಲರನ್ನೂ ಹಿಂಸಿಸತೊಡಗಿದನು. ಆ ದಾನವನು ಆಶ್ರಮಗಳಲ್ಲಿರುವ ಮಹಾಮಹಿಮರು, ಶ್ಲಾಘ್ಯವಾದ ವ್ರತಗಳನ್ನು ಆಚರಿಸುವವರು, ಸತ್ಯ ಧರ್ಮಪರರು, ಇಂದ್ರಿಯಗಳನ್ನು ಜಯಿಸಿದವರೂ ಆದ ಮುನಿಗಳನ್ನು ಬಾಧಿಸಿದನು. ಆ ಮಹಾಸುರನು ದೇವತೆಗಳನ್ನು, 3 ಲೋಕದಲ್ಲಿರತಕ್ಕ ಇನ್ನೂ ಉಳಿದವರನ್ನೂ ಸೋಲಿಸಿ ಲೋಕಗಳು 3 ವಶಪಡಿಸಿಕೊಂಡು ಸ್ವರ್ಗದಲ್ಲಿ ವಾಸಿಸುತ್ತಿದ್ದನು. ವಿಧಿಯ ಪ್ರೇರಣೆಯಾಗಲು ಅವನು ವರದ ಮದದಿಂದ ಕೊಬ್ಬಿ ದೈತ್ಯರಿಗೆ ಯಜ್ಞದಲ್ಲಿ ಭಾಗವನ್ನು ಏರ್ಪಡಿಸಿದನು. ದೇವತೆಗಳನ್ನು ಅದಕ್ಕೆ ಅನರ್ಹರನ್ನಾಗಿ ಮಾಡಿದನು. ಆಗ ಆದಿತ್ಯರು, ಸಾಧ್ಯರು, ವಿಶ್ವೇ ದೇವತೆಗಳು, ವಸುಗಳು, ಇಂದ್ರಾದಿ ದೇವಗಣಗಳು, ಯಕ್ಷರು, ಸಿದ್ಧರು, ದ್ವಿಜರು, ಮಹರ್ಷಿಗಳು ಇವರೆಲ್ಲರೂ ಕೂಡಿ ರಕ್ಷಕನೂ ಮಹಾಬಲನೂ ದೇವದೇವನೂ ಯಜ್ಞರೂಪನೂ ವಾಸುದೇವನೂ ಸನಾತನನೂ ಆದ ವಿಷ್ಣುವನ್ನು ಮೊರೆಹೊಕ್ಕರು. ದೇವತೆಗಳು ಹೇಳಿದರು, ಮಹಾಮಹಿಮನಾದ ಓ ನಾರಾಯಣ, ನಾವು ದೇವತೆಗಳು ನಿನ್ನನ್ನು ಮೊರೆ ಹೊಕ್ಕಿರುವೆವು. ನಮ್ಮನ್ನು ಸಲಹು. ಪ್ರಭು, ದೈತ್ಯರಾಜನಾದ ಹಿರಣ್ಯಕಶಿಪುವನ್ನು ಸಂಹರಿಸು. ದೇವಾಧೀಶ್ವರ, ಬ್ರಹ್ಮ ಮೊದಲಾದ ನಮಗೆಲ್ಲ ನೀನು ಪರಮಗುರು. ನಮಗೆ ನೀನು ಸರ್ವೋತ್ತಮನಾದ ದೇವ. ವಿಷ್ಣುವು ಹೇಳುತ್ತಾನೆ, ದೇವತೆಗಳಿರ, ಭಯವನ್ನು ಬಿಡಿ, ನಿಮಗೆ ಅಭಯವನ್ನು ಕೊಡುವೆನು. ಓ ದೇವತೆಗಳೇ, ಎಂದಿನಂತೆಯೇ ಸ್ವರ್ಗಕ್ಕೆ ನಡೆಯಿರಿ, ತಡ ಮಾಡಬೇಡಿ. ವರದಾನದಿಂದ ಕೊಬ್ಬಿ ದೇವ ಮುಖ್ಯರಿಗೂ ಸಹ ಅವಧ್ಯ ನೆನೆಸಿರುವ ದಾನವೇಂದ್ರನಾದ ಹಿರಣ್ಯಕಶಿಪುವನ್ನು ನಾನು ಅವನ ಸಕಲ ಪರಿವಾರದೊಡನೆ ಸಂಹರಿಸುವೆನು. ಸರ್ವೇಶ್ವರನಾದ ಭಗವಂತನು ಹೀಗೆ ಹೇಳಿ ದೇವತೆಗಳ ಮುಖಂಡರನ್ನು ಕಳುಹಿಸಿಕೊಟ್ಟು ಹಿರಣ್ಯಕಶಿಪುವನ್ನು ವಧಿಸಬೇಕೆಂದು ನಿಶ್ಚಯಿಸಿದನು. ಮಹಾಬಲಶಾಲಿಯಾದ ಅವ್ಯಯನೂ ಷಡ್ಗುಣ ಪರಿಪೂರ್ಣನೂ ಆದ ವಿಷ್ಣುವು ಓಂಕಾರವನ್ನು ಸಹಾಯ ಮಾಡಿಕೊಂಡು ಹಿರಣ್ಯಕಶಿಪುವಿನ ವಾಸಸ್ಥಾನಕ್ಕೆ ಬೇಗನೆ ಹೋದನು. ಅವನು ತೇಜಸ್ಸಿನಲ್ಲಿ ಸೂರ್ಯನನ್ನು ಹೋಲುತ್ತಿದ್ದನು. ಕಾಂತಿಯಲ್ಲಿ ಬೇರೆ ಚಂದ್ರನೋ ಅನ್ನುವ ಹಾಗಿದ್ದನು. ಶರೀರದಲ್ಲಿ ಅರ್ಧ ಭಾಗವು ಮನುಷ್ಯ ರೂಪವೂ ಮಿಕ್ಕರ್ಧ ಭಾಗವು ಸಿಂಹರೂಪವೂ ಆಗಿರುವಂತೆ ನರಸಿಂಹಾಕೃತಿಯನ್ನು ಧರಿಸಿ ಕೈ ಹೊಸೆಯುತ್ತಿದ್ದನು. ಬಳಿಕ ಅವನು ಹಿರಣ್ಯಕಶಿಪುವಿನ ಸಭೆಯನ್ನು ನೋಡಿದನು. ಅದು ವಿಸ್ತೃತವೂ ದಿವ್ಯವೂ ರಮ್ಯವೂ ಮನೋಹರವೂ ಸಕಲ ಕಾಮ ಸಂಪೂರ್ಣವೂ ಶುಭ್ರವೂ ಆಗಿದ್ದಿತು. ಅದು 100 ಯೋಜನ ವಿಸ್ತೀರ್ಣವೂ 50 ಯೋಜನಗಳಿಗಿಂತ ಸ್ವಲ್ಪ ಹೆಚ್ಚು ಅಗಲವೂ ಆಗಿತ್ತು.
ಇಷ್ಟ ಬಂದಂತೆ ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸಬಲ್ಲುದಾಗಿತ್ತು. ಆ ಸಭಾಮಂಟಪದ ಎತ್ತರವು 5 ಯೋಜನವಿದ್ದಿತು. ಮುಪ್ಪು, ಶೋಕ, ಆಯಾಸ ಇವಾವುವೂ ಅದರಲ್ಲಿ ಸುಳಿಯುತ್ತಿರಲಿಲ್ಲ. ಅದು ಅಲುಗಾಟವಿಲ್ಲದೆ ಮಂಗಳಕರವಾಗಿ ಸುಖಮಯವಾಗಿತ್ತು. ಮನೆಗಳಿಂದಲೂ ಉಪ್ಪರಿಗೆಗಳಿಂದಲೂ ರಮ್ಯವಾಗಿ ತೇಜಸ್ಸಿನಿಂದ ಜಾಜ್ವಲ್ಯಮಾನವಾಗಿತ್ತು. ಅದು ಒಳಭಾಗದಲ್ಲಿ ಜಲಾಶಯಗಳಿಂದ ಕೂಡಿತ್ತು. ವಿಶ್ವಕರ್ಮನು ಅದನ್ನು ನಿರ್ಮಿಸಿದ್ದನು. ರತ್ನಮಯವಾದ ದಿವ್ಯ ವೃಕ್ಷಗಳು, ಹೂ ಹಣ್ಣುಗಳಿಂದ ತುಂಬಿದ ಮರಗಳು ಅದರಲ್ಲಿದ್ದವು. ಅದಕ್ಕೆ ಕಟ್ಟಿದ ಮೇಲ್ಗಟ್ಟುಗಳು ನೀಲಿ, ಹಳದಿ, ಬಿಳುಪು, ಮಾಸಲು ಕಪ್ಪು, ಕಪ್ಪು, ಕೆಂಪು ಮುಂತಾದ ಬಣ್ಣಗಳಿಂದ ಕೂಡಿದ್ದವು. ಒತ್ತೊತ್ತಾಗಿದ್ದ ಬಳ್ಳಿಗಳಲ್ಲಿ 100 ಬಗೆಯ ಹೂಗೊಂಚಲುಗಳಿದ್ದವು. ಆ ಮಂಟಪವು ಶುಭ್ರವಾದ ಮೋಡವನ್ನು ಹೋಲುತ್ತಾ ಆಕಾಶದಲ್ಲಿ ತೇಲಾಡುವಂತೆ ಕಾಣುತ್ತಿತ್ತು. ರತ್ನಗಳ ಕಿರಣಗಳಿಂದ ಕೂಡಿ ಪ್ರಕಾಶಿಸುತ್ತಾ ಉತ್ತಮವಾದ ಗಂಧದಿಂದ ಮನೋಹರವಾಗಿತ್ತು. ಆ ಸಭೆಯು ಸುಖಮಯವಾಗಿತ್ತು. ಅಲ್ಲಿ ದುಃಖವೆಂಬುದೇ ಇಲ್ಲ. ಅತಿಯಾಗಿ ಚಳಿಯಾಗಲಿ ಸೆಕೆಯಾಗಲಿ ಆಗುತ್ತಿರಲಿಲ್ಲ. ಅಲ್ಲಿದ್ದವರಿಗೆ ಹಸಿವು, ಬಾಯಾರಿಕೆ, ದುಃಖ ಇವಾವುವೂ ಉಂಟಾಗವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 161ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.